ವಿಧಿಯಾಟ ಹೇಗಿರುತ್ತೆ ಅಂತ ನೋಡಿ. IPS ಅಧಿಕಾರಿ ಆಗಬೇಕು ಅಂತ ಕನಸನ್ನ ಕಂಡಿದ್ರು. ಕನಸನ್ನ ಈಡೇರಿಸಿಕೊಳ್ಳಲಿಕ್ಕೆ ಎಲ್ಲಾ ರೀತಿಯ ಪ್ರಯತ್ನ ನಡೆಸಿದ್ರು. ತರಬೇತಿ ಕೂಡ ಆಗಿತ್ತು, ಕರ್ತವ್ಯಕ್ಕೂ ಕೂಡ ಹಾಜರಾಗಿದ್ರು. ಆದರೆ ಆಕ್ಸಿಡೆಂಟ್ನಲ್ಲಿ ಅವರ ಪ್ರಾಣ ಪಕ್ಷಿ ಹಾರಿ ಹೋಯಿತು. ಈಗ ಮರಣೋತ್ತರ ಪರೀಕ್ಷೆ ಆಗಿದೆ. ಮೃತದೇಹವನ್ನ ಕುಟುಂಬಸ್ಥರಿಗೆ ಸ್ಥಳಾಂತರ ಮಾಡಿದ್ದಾರೆ. ಈಗ ಮಧ್ಯಪ್ರದೇಶಕ್ಕೆ ವಿಮಾನದ ಮೂಲಕ ಕೊಂಡೊಯ್ಯಲಾಗಿದೆ. ಆ ಬಗ್ಗೆ ವರದಿ ಇದೆ, ನೋಡ್ಕೊಂಡು ಬನ್ನಿ. ಯುವ IPS ಅಧಿಕಾರಿಯ ದುರಂತ ಅಂತ್ಯ. ಅಧಿಕಾರಿಗಳು ರಾಜಕೀಯ ಗಣ್ಯರಿಂದ ಅಂತಿಮ ನಮನ. ಜೀಪ್ ಚಾಲಕ ಮಂಜೇಗೌಡ ವಿರುದ್ಧ FIR. ವಿಧಿ ಎಷ್ಟೊಂದು ಕ್ರೂರಿ ಅನ್ನೋದಕ್ಕೆ ಈ ಪ್ರಕರಣವೇ ಸಾಕ್ಷಿ. ನಿನ್ನೆ ಹಾಸನದ ಕಿತ್ತಾನೆ ಗ್ರಾಮದ ಬಳಿ ನಡೆದ ಅಪಘಾತದಲ್ಲಿ ಯುವ ಅಧಿಕಾರಿ ಹರ್ಷವರ್ಧನ್ ದುರಂತ ಅಂತ್ಯ ಕಂಡಿದ್ದಾರೆ. ಅಪಘಾತದಲ್ಲಿ ತಲೆ ತೀವ್ರವಾಗಿ ಗಾಯಗೊಂಡ ಹರ್ಷವರ್ಧನ್ ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿದ್ದಾರೆ. ಹಾಸನದ SP ಕಚೇರಿಯಲ್ಲಿ ಅಧಿಕಾರ ಸ್ವೀಕಾರಕ್ಕೆ ಆಗಮಿಸ್ತಾ ಇದ್ದ ವೇಳೆ ಈ ಅಪಘಾತ ನಡೆದಿದೆ. ಮೈಸೂರಿನ ಪೊಲೀಸ್ ಅಕಾಡೆಮಿಯಿಂದ ಹಾಸನದ ಕಡೆಗೆ ಬರ್ತಾ ಇದ್ದ ವೇಳೆ ಪೊಲೀಸ್ ಜೀಪು ಅಪಘಾತಕ್ಕೀಡಾಗಿದೆ. IPS ವೃತ್ತಿ ಜೀವನ ಆರಂಭಿಸಿದ ಮೊದಲ ದಿನವೇ ಹರ್ಷವರ್ಧನ್ ಅಸುನೀಗಿದ್ದಾರೆ. ಇಂದು ಹಿಮ್ಸ್ ಆಸ್ಪತ್ರೆಯಲ್ಲಿ ಹರ್ಷವರ್ಧನ್ ಪಾರ್ಥಿವ ಶರೀರದ ಮರಣೋತ್ತರ ಪರೀಕ್ಷೆ ಬಳಿಕ ಅಂತಿಮ ದರ್ಶನಕ್ಕೆ ಇಡಲಾಗಿತ್ತು. ಹಿರಿಯ ಪೊಲೀಸ್ ಅಧಿಕಾರಿಗಳು, ಪ್ರೊಬೇಷನರಿ IPS ಅಧಿಕಾರಿಗಳು, ಜನಪ್ರತಿನಿಧಿಗಳು ಹಾಗೂ ವಿವಿಧ ಕ್ಷೇತ್ರದ ಗಣ್ಯರು ಹರ್ಷವರ್ಧನ್ ಮೃತದೇಹದ ಅಂತಿಮ ದರ್ಶನ ಪಡೆದರು. ಹರ್ಷವರ್ಧನ್ ಸಾವಿನ ನೋವಿನಲ್ಲೇ ಬಂದಂತಹ ಸಂಬಂಧಿಕರು ಮೃತದೇಹ ನೋಡ್ತಾ ಇದ್ದ ಹಾಗೆ ಬಿಕ್ಕಳಿಸಿ ಕಣ್ಣೀರಿಟ್ರು. ಯುವ IPS ಅಧಿಕಾರಿ ಅಗಲಿಕೆಗೆ ಗಣ್ಯಾತಿ ಗಣ್ಯರು ಸಂತಾಪ ಸೂಚಿಸಿದ್ದಾರೆ. ವಯಸ್ಸಿನಲ್ಲೇ ಅವರು ದೊಡ್ಡ ಮಟ್ಟದ ಸಾಧನೆಯನ್ನ ಮಾಡಿದಂಥವ್ರು. ಎಲ್ಲೋ ಒಂದ್ ಕಡೆ ದೊಡ್ಡ ಮಟ್ಟದ ಒಂದು ಅಧಿಕಾರನ ಕೂಡ ಅವರು ಮುಂದೆ ಅವರು ತಗೊಂತಾ ಇದ್ರು. ಬಹಳಷ್ಟು ಬೇಸರ. ನಾವು ಕೂಡ ಅವರ ಒಂದು ಮೃತದೇಹನ ನೋಡುವಂತ ಸಂದರ್ಭದಲ್ಲಿ ಬಹಳಷ್ಟು ಬೇಸರ ಆಯಿತು. ತಲೆಗೆ ತೀವ್ರವಾದ ಪೆಟ್ಟು ಬಿದ್ದಿದೆ. ಅವ್ರಿಗೆ ಭಗವಂತ ಅವರ ಆತ್ಮಕ್ಕೆ ಶಾಂತಿ ಕೊಡ್ಲಿ ಅಂತ ಈ ಸಂದರ್ಭ ನಾನು ಭಗವಂತನಲ್ಲಿ ಪ್ರಾರ್ಥಿಸ್ತೇನೆ. ಹಾಸನದಿಂದ ಬೆಂಗಳೂರಿಗೆ ಮೃತದೇಹ ಶಿಫ್ಟ್. ಮಧ್ಯಪ್ರದೇಶದಲ್ಲಿ ಹರ್ಷವರ್ಧನ್ ಅಂತ್ಯಕ್ರಿಯೆ. ಹಾಸನದಲ್ಲಿ ಅಂತಿಮ ದರ್ಶನದ ಬಳಿಕ ಮೃತದೇಹವನ್ನು ಆಂಬ್ಯುಲೆನ್ಸ್ನಲ್ಲಿ ಬೆಂಗಳೂರಿಗೆ ಶಿಫ್ಟ್ ಮಾಡಲಾಯಿತು. ನಂತರ ವಿಮಾನದ ಮೂಲಕ ಪಾರ್ಥಿವ ಶರೀರವನ್ನ ಮಧ್ಯಪ್ರದೇಶಕ್ಕೆ ರವಾನಿಸಲಾಯಿತು. ನವೆಂಬರ್ 4ರಿಂದ ಪೊಲೀಸ್ ತರಬೇತಿ ಶುರುವಾಗಿ ಟ್ರೈನಿಂಗ್ ಮುಗಿಸಿ ಇವತ್ತು DYSP ಆಗಿ ಅಧಿಕಾರ ವಹಿಸಿಕೊಳ್ಳಬೇಕಾಗಿತ್ತು. ಆದರೆ ಅಧಿಕಾರ ವಹಿಸಿಕೊಳ್ಳೋಕ್ ಮುಂಚೆನೆ ಯಮನ ಅಟ್ಟಹಾಸಕ್ಕೆ ಬಲಿಯಾಗಿದ್ದಾರೆ. ಇತ್ತ ಮಗನ ಸಾವಿನಿಂದ ಪೋಷಕರಿಗೆ ಬರಸಿಡಿಲು ಬಡಿದಂತಾಗಿದೆ. ಇನ್ನು ನಿನ್ನೆಯ ಘಟನೆಗೆ ಸ್ಥಳೀಯರು ಆಘಾತಕ್ಕೆ ಒಳಗಾಗಿದ್ದಾರೆ. ರಾಷ್ಟ್ರೀಯ ಹೆದ್ದಾರಿ ಅಂತ ಸರ್ವಿಸ್ ರೋಡ್ ನಿರ್ಮಿಸಿಲ್ಲ. ಹೀಗಾಗಿ ಕಿತ್ತಾನೆ ಗಡಿ ಬಳಿ ಅಪಘಾತಗಳು ಹೆಚ್ಚಾಗಿದೆ ಅಂತ ಕಿಡಿಕಾರಿದ್ದಾರೆ. ಜೊತೆಗೆ ಯುವ IPS ಅಧಿಕಾರಿ ಸಾವಿಗೆ ಮಮ್ಮಲ ಮರಗಿದ್ದಾರೆ. ಜೀಪ್ ಚಾಲಕ ಮಂಜೇಗೌಡ ವಿರುದ್ಧ FIR ದಾಖಲಾಗಿದ್ದು ತನಿಖೆ ಮುಂದುವರೆದಿದೆ. ಸೌಂಡ್ ಬಂತು ತಿರುಗಿ ನೋಡಿದಾಗ ಈ ಫಿಲಮ್ ಅಲ್ಲಿ ಡೂಪ್ ಆಗ್ತಾರಲ್ಲ ಸರ್, ಆ ತರ ಗಾಡಿ ಪಲ್ಟಿ ಹೊಡ್ಕೊಂಡು ಅದು ತೆಂಗಿ ಮರ ಕೊಡೋದು ಹೋಗಿ ಅಲ್ಲಿ ಗಾಡಿ ನಿಲ್ತು. ಆಮೇಲೆ ಹೋಗಿ ಅಲ್ಲಿ ಒಳಗಡೆ ಹೋಗಿ ನೋಡಿದಾಗ ಡ್ರೈವರ್ ಒಬ್ರು ಮತ್ತೆ ಸಾಹೇಬ್ರೊಬ್ರು ಇಬ್ರು ಇದ್ರು. ಮತ್ತೆ ಡ್ರೈವರ್ಗೆ ಅಷ್ಟು ಏಟಾಗಿಲ್ಲ, ಸಾಹೇಬ್ರಿಗೆ ತೀವ್ರವಾದ ಒಂದು ತಲೆ ಇದಕ್ಕೆ ಏಟಾಗಿತ್ತು. ಇದಾಗಿದ್ದು 4:20 ತುಂಬಾ ದುರ್ಘಟನೆ ಇದು. ಎಲ್ಲರಿಗೂ ಬೇಜಾರಾಗಿದೆ. ನಾವೊಂದು ಸ್ಟೇಟ್ಮೆಂಟ್ ಹೇಳೋಕ್ಕೂ ಕೂಡ ದುಃಖವಾಗುತ್ತೆ. ಅದು ಹೊಡೆದು ಸೌಂಡ್ ಕೇಳಿ ಎಲ್ಲ ನಮ್ಮ ಸಾರ್ವಜನಿಕರು ಬಂದು ತಂದು ಅವ್ರನ್ನ ತೆಗಿಬೇಕಾದ್ರೆ ಭಾರಿ ಶ್ರಮ ಆಯಿತು. ಡ್ರೈವರು ಅವರೇ ಹೇಳಿದರು, ನೀವು ಸಾಹೇಬ್ರು ನೋಡಿ ಫಸ್ಟ್ ಸಾಹೇಬ್ರು ಹೇಳ್ಕೊಳ್ಳಿ ಅಂತ ಹೇಳಿ. ಒಟ್ಟಲ್ಲಿ ದೊಡ್ಡ ಅಧಿಕಾರಿಯಾಗಿ ಹೆಸರು ಮಾಡಬೇಕು ಎನ್ನುವ ಕನಸು ಕಂಡೆ ಅದೇ ದಾರಿಯಲ್ಲಿದ್ದ ಹರ್ಷವರ್ಧನ್ ದುರಂತ ಅಂತ್ಯ ಕಂಡಿದ್ದಾರೆ. ಕರುಣೆ ಇಲ್ಲದ ಜವರಾಯನಿಗೆ ಧಿಕ್ಕಾರ ಇರಲಿ. ಶಶಿಧರ್ BC ಪಬ್ಲಿಕ್ TV ಹಾಸನ.